ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, RBI's ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈಗ ಬಹಳಷ್ಟು ಸುದ್ದಿಯಲ್ಲಿರುವಂಥ ಒಂದು ವಿಚಾರ ಅಂತ ಅಂದರೆ ಅದು ಕ್ರಿಕೆಟಿಗ ಹಾರ್ದಿಕ್ ಪಾಂಡ್ಯ ಅವರ ವಿಚಾರ. ಅವರ ಪತ್ನಿ ನತಾಶಾ ಜೊತೆಗೆ ಏನು ವೈಮನಸ್ಸಾಗಿದೆ, ಹಾಗಾಗಿನೇ ಅವರಿಬ್ಬರ ನಡುವೆ ಎಲ್ಲವೂ ಚೆನ್ನಾಗಿಲ್ಲ, ಅವರು ಡಿವೋರ್ಸ್ ತೆಗೆದುಕೊಳ್ತಾ ಇದ್ದಾರೆ ಅನ್ನೋ ವಿಚಾರ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದೆಲ್ಲದರ ನಡುವೆ ಈಗ ನತಾಶಾ ಮತ್ತೊಬ್ಬ ವ್ಯಕ್ತಿಯ ಜೊತೆಗೆ ಓಡಾಡ್ತಾ ಇದ್ದಾರೆ, ಡೇಟಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಪುಷ್ಟಿ ಕೊಡುವಂತೆ ಒಂದು ವಿಡಿಯೋ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ಆತ ದಿಶಾ ಪಟಾನಿ, ಬಾಲಿವುಡ್ ಹೀರೋಯಿನ್ ಇದಾರಲ್ಲ ದಿಶಾ ಪಟಾನಿ ಅವರ ಬಾಯ್ ಫ್ರೆಂಡ್ ಅಂತ ಹೇಳಲಾಗ್ತಾ ಇದೆ. ಅವರ ಜೊತೆಗೆ ನತಾಶಾ ಓಡಾಡ್ತಾ ಇದ್ದಾರೆ, ಡೇಟ್ ಮಾಡ್ತಾ ಇದ್ದಾರೆ, ಕಾಫಿ ಡೇಗೆಲ್ಲ ಹೋಗ್ತಾ ಇದ್ದಾರೆ. ನಾನು ಒಂದು ಫೋಟೋ ತೋರಿಸ್ತಾ ಇದ್ದೀನಿ. ಈ ಫೋಟೋ ಕೂಡ ಆ ವಿಡಿಯೋನ ಸ್ಕ್ರೀನ್ ಶಾಟ್. ಮಾಧ್ಯಮದವರು ಕೂಡ ಫೋಟೋ ತೆಗೆದುಕೊಳ್ತಾ ಇದ್ದಾರೆ. ಅದಕ್ಕೆ ಬಿಂದಾಸ್ ಆಗಿ ಇಲ್ಲಿ ನತಾಶಾ ಮತ್ತು ಆಕೆಯ ಜೊತೆಗಿರುವಂತ ವ್ಯಕ್ತಿ ಪೋಸ್ ಕೊಡ್ತಾ ಇರುವುದನ್ನು ಕೂಡ ನಾವು ಗಮನಿಸಬಹುದು. ಕ್ರಿಕೆಟಿಗ ಹಾರ್ದಿಕ್ ಪಾಂಡ್ಯ ಪತ್ನಿ ನತಾಶಾ ಅವರಿಗೆ ವಿಚ್ಛೇದನ ನೀಡ್ತಾರೆ ಎಂಬ ವದಂತಿ ಹರಿದಾಡ್ತಾ ಇರುವಂತಹ ಬೆನ್ನಲ್ಲೇ ನತಾಶಾ ಈಗ ಮತ್ತೊಬ್ಬ ವ್ಯಕ್ತಿಯ ಜೊತೆಗೆ ಕಾಣಿಸಿಕೊಂಡಿದ್ದು ಸಿಕ್ಕಾಪಟ್ಟೆ ಗಮನ ಸೆಳೀತಾ ಇದೆ. ನೆಟ್ಟಿಗರು ಈಗ ಬಹಳಷ್ಟು ಕೆಟ್ಟದಾಗಿ ಕಮೆಂಟ್ ಮಾಡ್ತಾ ಇದ್ದಾರೆ. ಮದುವೆಗೂ ಮುನ್ನ ನೀವು ಮಗುವನ್ನ ಮಾಡ್ಕೊಂಡ್ರಿ, ಮಗು ಆದ ನಂತರ ಮದುವೆ ಮಾಡ್ಕೊಂಡ್ರಿ, ಅದಾದ ನಂತರ ನೀವು ವಿಚ್ಛೇದನ ಕೊಡ್ತಾ ಇದ್ದೀರಿ, ನಿಮಗೆ ಮಾನ ಮರ್ಯಾದೆ ಏನಾದರೂ ಇದೆಯಾ ಅಂತ ಹೇಳಿ ಈ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಬ್ಯಾಡ್ ಕಮೆಂಟ್ಗಳು ಈ ಪೋಸ್ಟ್ಗೆ ಬರ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ. ನತಾಶಾ ಅವರು ಶನಿವಾರ ಮುಂಬೈನ ಬಾಂದ್ರಾ ಕೆಫೆ ಒಂದರಲ್ಲಿ ನಟಿ ದಿಶಾ ಪಟಾನಿ ಅವರ ಗೆಳೆಯ ಅಂತ ಹೇಳಲಾಗ್ತಾ ಇರುವಂತ ಅಲೆಕ್ಸಾಂಡರ್ ಅವರ ಜೊತೆಗೆ ಕಾಣಿಸಿಕೊಂಡಿದ್ರು. ಸಾಮಾಜಿಕ ಜಾಲತಾಣದಲ್ಲಿ ಆ ವಿಡಿಯೋ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ. ನತಾಶಾ ಅವರು ಅಲೆಕ್ಸ್ ಅವರ ಜೊತೆಗೆ ಬಿಂದಾಸ್ ಆಗಿ ಪೋಸ್ ಕೂಡ ಕೊಟ್ಟಿದ್ದಾರೆ. ಇದೆಲ್ಲದರ ನಡುವೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ನತಾಶಾ ಅವರ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪಾಂಡ್ಯ ಅವರ ಜೊತೆಗೆ ಜೀವನ ಸಾಕಾಗ್ಬಿಡ್ತಾ ನಿಮಗೆ, ನಿಮ್ಮಂಥವ್ರ ಜೀವನನೇ ಇಷ್ಟು, ನಿಮ್ಮಂಥವ್ರ ಹಣೆ ಬರಹನೇ ಇಷ್ಟು ಅಂತೆಲ್ಲ ಬಹಳಷ್ಟು ಬ್ಯಾಡ್ ಕಮೆಂಟ್ಸ್ ಮಾಡ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ. ಆದರೆ ಸ್ನೇಹಿತರೆ, ಅವರವರ ನಡುವೆ ಏನಾಗಿದೆ, ಯಾವ ಕಾರಣಕ್ಕಾಗಿ ಅವರು ವಿಚ್ಛೇದನ ಪಡೆದುಕೊಳ್ತಾ ಇದ್ದಾರೆ, ಅವರ ನಡುವೆ ಯಾವ ರೀತಿಯಾದಂತಹ ವೈಮನಸ್ಸಿದೆ, ಭಿನ್ನಾಭಿಪ್ರಾಯಗಳು ಉಂಟಾಗಿದ್ದಾವೆ, ಯಾವ ಕಾರಣಕ್ಕಾಗಿದೆ ಇದೆಲ್ಲವೂ ಕೂಡ ನಮಗೆ ಗೊತ್ತಿಲ್ಲ. ಆದರೆ ಅದು ಅವರ ವೈಯಕ್ತಿಕ ಜೀವನ. ನಾವು ಯಾಕೆ ಅವರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಅಂತ ಅಂದರೆ, ಹಾರ್ದಿಕ್ ಪಾಂಡ್ಯ ನಮ್ಮ ಭಾರತ ರಾಷ್ಟ್ರೀಯ ಕ್ರಿಕೆಟ್ ತಂಡವನ್ನು ಪ್ರತಿನಿಧಿಸುವಂಥ ಆಟಗಾರ, ಜೊತೆಗೆ ವೈಸ್ ಕ್ಯಾಪ್ಟನ್ ಬೇರೆ, ಪಬ್ಲಿಕ್ ಫಿಗರ್. ಹಾಗಾಗಿ ಇದು ಇಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರೋದು. ಜೊತೆಗೆ ಅವರಿಬ್ಬರ ನಡುವೆ ಏನೇ ಆಗಿದ್ರೂ ಕೂಡ ಅವರಿಬ್ಬರೇ ಸರಿಪಡಿಸ್ಕೊಳ್ಳಿ, ಯಾಕೆ ವಿಚ್ಛೇದನದವರೆಗೂ ಹೋಗ್ತೀರಾ, ಒಂದು ಮುದ್ದಾದ ಮಗು ಕೂಡ ಇದೆ, ಅವನ ಭವಿಷ್ಯವನ್ನು ಕೂಡ ನೀವು ನೋಡಬೇಕಾಗುತ್ತೆ ಅಂತೆಲ್ಲ ಬಹಳಷ್ಟು ನೆಟ್ಟಿಗರು ಒಳ್ಳೆ ಕಮೆಂಟನ್ನು ಕೂಡ ಮಾಡ್ತಾ ಇದ್ದಾರೆ, ಸಲಹೆಯನ್ನು ಕೂಡ ಕೊಡ್ತಾ ಇದ್ದಾರೆ. ನೋಡೋಣ ಮುಂದೆ ಏನಾಗುತ್ತೆ. ಅಧಿಕೃತವಾಗಿ ಇನ್ನೂ ಕೂಡ ನತಾಶಾ ಅವರು ಏನು ಹೇಳಿಲ್ಲ. ಜೊತೆಗೆ ಪಾಂಡ್ಯ ಅವರು ಕೂಡ ವರ್ಲ್ಡ್ ಕಪ್ ಬ್ಯುಸಿ ಇದ್ದಾರೆ. ಹಾಗಾಗಿನೇ ಮುಂದಿನ ದಿನಗಳಲ್ಲಿ ಇವರಿಬ್ಬರು ಒಂದು ನಿರ್ಧಾರಕ್ಕೆ ಬರುವಂತ ಎಲ್ಲ ಸಾಧ್ಯತೆಯೂ ಕೂಡ ಇದೆ. ನಿಮಗೇನು ಅನಿಸುತ್ತೆ ಇವರಿಬ್ಬರ ಬಗ್ಗೆ ನೀವು ಕೂಡ ಕಮೆಂಟ್ ಮಾಡಬಹುದು. ಜೊತೆಗೆ ನಮ್ಮ ಕಂಟೆಂಟ್ಗಳು ನಿಮಗೆ ಇಷ್ಟ ಆಗ್ತಾ ಇದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ.